ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂಥ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮೊಣಕಾಲು ನೋವು ಅನುಭವಿಸಿದವರಿಗೆ ಗೊತ್ತು. ಆ ನೋವಿನಿಂದ ಹೊರಬರುವುದು ನಿಜಕ್ಕೂ ತ್ರಾಸದಾಯಕ. ಅದರಲ್ಲೂ 40 ದಾಟಿದವರಿಗಂತೂ ಆ ನೋವು ವಿಪರೀತವಾಗಿ ಕಾಡುತ್ತೆ. ಮೊಣಕಾಲು ನೋವಿಗೆ ಹಲವಾರು ಕಾರಣಗಳಿರುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಆಪರೇಷನ್ ಕೂಡ ಮಾಡಿಸ್ಕೊಳ್ಬೇಕಾಗತ್ತೆ. ಜನರು ಆಪರೇಷನ್ ಅಂದ್ರೆ ಇವತ್ತಿಗೂ ಕೂಡ ಭಯ ಪಡ್ತಾರೆ. ದೀರ್ಘಕಾಲದ ನೋವು ಒಬ್ಬ ವ್ಯಕ್ತಿಯನ್ನ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಾಧಿಸುತ್ತೆ. ಯಾವುದೇ ತರಹದ ನೋವು 3 ತಿಂಗಳಿಗಿಂತ ಹೆಚ್ಚಿನ ಅವಧಿವರೆಗೂ ಕಾಣಿಸಿಕೊಂಡ್ರೆ ಅದನ್ನ ದೀರ್ಘಕಾಲಿಕ ನೋವು ಅಂತ ಹೇಳಬೇಕಾಗತ್ತೆ. ಎಲ್ಲ ನೋವುಗಳಿಗೂ ಒಂದು ನಿರ್ದಿಷ್ಟ ಅವಧಿ ಇರುತ್ತೆ. ಒಬ್ಬ ವ್ಯಕ್ತಿಗೆ ತಡೆದುಕೊಳ್ಳಲಾಗದಷ್ಟು ಮಿತಿ ಮೀರಿದ ನೋವು ಕಾಣಿಸಿಕೊಂಡ್ರೆ ಅದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಆದರೆ ಚಿಂತೆ ಪಡುವ ಅವಶ್ಯಕತೆ ಇಲ್ಲ. ಅದಕ್ಕೆ ಪರಿಣಾಮಕಾರಿ ಚಿಕಿತ್ಸೆ ಇದೆ. ಇದೆಲ್ಲದರ ಬಗ್ಗೆ ತಿಳಿಯೋಣ ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮದಲ್ಲಿ. ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ಇದು ನಮ್ಮ ಜೊತೆ ಇದ್ದಾರೆ ಅಪೋಲೋ BGS ಹಾಸ್ಪಿಟಲ್ಸ್ ಮೈಸೂರಿನ ಡಾಕ್ಟರ್ TN ಬಾಲಕೃಷ್ಣ ಗೌಡ ಅವರು. ಡಾಕ್ಟರ್, ಮೊದಲಿಗೆ ವೆಲ್ಕಮ್ ಟು ದ ಶೋ. ನಮಸ್ಕಾರ. ನನ್ನೆಲ್ಲ ಕನ್ನಡ ವೀಕ್ಷಕರಿಗೂ ಹಾಗೂ TV9 ವೀಕ್ಷಕರಿಗೂ ನಮಸ್ಕಾರ. ಈ ದಿನದ ಫಾಸ್ಟ್ ಟ್ರ್ಯಾಕ್ ನೀ ಸರ್ಜರೀಸ್ ಆರ್ ನೀ ಪ್ರಾಬ್ಲಮ್ಸ್ ಬಗ್ಗೆ ಇವತ್ತು ಸಣ್ಣದಾಗಿ ತಿಳುವಳಿಕೆ ಅನ್ನೋದಕ್ಕಿಂತ ಅರಿವು ಮೂಡಿಸೋದಕ್ಕೋಸ್ಕರ ನಾನು ಬಂದಿದ್ದೀನಿ. ಐ ಥಿಂಕ್ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಫಾರ್ ಆಲ್ ದ ನಮ್ಮ ಕನ್ನಡ ವೀಕ್ಷಕರಿಗೆ, TV9 ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಸರ್, ಹೆಲ್ಪ್ ಆಗುತ್ತೆ. ಇನ್ನು ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನಿಮ್ಮ ಸಮಸ್ಯೆ ಬಗ್ಗೆ ಡಾಕ್ಟರ್ ಹತ್ರ ಪರಿಹಾರ ಕೇಳ್ಬೋದು. ಡಾಕ್ಟರ್, ಮೊದಲಿಗೆ ನೀವು ಹೇಳ್ತಿದ್ರಿ ನೀವು ಕೊಡೋ ಇನ್ಫಾರ್ಮೇಶನ್ ತುಂಬಾ ಹೆಲ್ಪ್ ಆಗುತ್ತೆ ವೀಕ್ಷಕರಿಗೆ ಅಂತ. ಅದು ಎಸ್ಪೆಷಲಿ ಮೊಣಕಾಲು ನೋವು ಬಗ್ಗೆ, ನೀ ರಿಪ್ಲೇಸ್ಮೆಂಟ್ ಬಗ್ಗೆ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಗ್ಗೆ. ಮೊದಲಿಗೆ ಈ ಮೊಣಕಾಲು ನೋವು ಅನ್ನೋದು ಯಾಕಾಗಿ ಬರುತ್ತೆ ಅಂತ? ಮೊಣಕಾಲು ನೋವು ಅಂತ ಬರೋದು ಇಟ್ ಈಸ್ ನಾಟ್ ಎನ್ ಸಿಂಗಲ್ ಫ್ಯಾಕ್ಟರ್ ಪ್ರಾಬ್ಲಮ್. ಇಟ್ ಈಸ್ ಎ ಮಲ್ಟಿಫ್ಯಾಕ್ಟೋರಿಯಲ್. ಅಂದರೆ ಹಲವಾರು ಕಾರಣಗಳಿರುತ್ತೆ. ದ ಒಬೆಸಿಟಿ ಇರ್ಬೋದು, ಅಥವಾ ದ ಲಿಗಮೆಂಟ್ ಸ್ಟೆಬಿಲಿಟಿ ಇರ್ಬೋದು, ಮತ್ತು ಜಾಯಿಂಟ್ ಸರೌಂಡಿಂಗಲ್ಲಿರುವಂಥ ಮಾಂಸಖಂಡಗಳ ದೃಢತೆ ಇರುವಂಥದ್ದು, ಅಂತ ಆ ಸ್ಟ್ರೆಂತು ಕಡಿಮೆ ಇದ್ರೂ ಕೂಡ ದೇ ಮೇ ಯೂಸ್ ಟು ಗೆಟ್ ದಿಸ್ ಸಾರ್ಟ್ ಆಫ್ ಇನ್ಸ್ಟೆಬಿಲಿಟಿ ಫೀಚರ್ಸ್. ಡಿಸೀಸ್ಡ್ ಇಂಡ್ಯೂಸ್ಡ್ ಆಸ್ಟಿಯೋಆರ್ಥರೈಟಿಸ್ ಇರ್ಬೋದು. ಅಂದರೆ ಇಟ್ ಈಸ್ ಮೋರ್ ಕಾಮನ್ಲಿ ದ ಏಜ್ ಆಫ್ ಅರೌಂಡ್ ಎಲ್ಡರ್ಲಿ ಇಂಡಿವಿಜುವಲ್. ಅಂದರೆ 50ರಿಂದ ಮೇಲೆ, ಈಗ 50ಕ್ಕೂ ಆಗ್ತಾ ಇದೆ, ಬಟ್ 60 ವರ್ಷದ ಮೇಲೆ ಇರೋರಿಗೆ ತುಂಬ ಜಾಸ್ತಿ ಕಾಣಿಸ್ಕೊಂಡಿದೆ. ದಟ್ ಈಸ್ ಕಾಲ್ಡ್ ಡಿಜೆನರೇಟಿವ್ ಆಸ್ಟಿಯೋಆರ್ಥರೈಟಿಸ್ ಇವಂತೆ. ಅಂದರೆ ಏಜ್ ರಿಲೇಟೆಡ್ ಆಸ್ಟಿಯೋಆರ್ಥರೈಟಿಸ್. ಅಂದರೆ ಸ್ವಾಭಾವಿಕವಾಗಿ ಮನುಷ್ಯನಿಗೆ ಈಗ ಸ್ಕಿನ್ ಹೇಗೆ ಶ್ರಿಂಕ್ ಆಗುತ್ತೆ, ವೈಟ್ ಹೇರ್ಸ್ ಹೇಗೆ, ಗ್ರೇ ಹೇರ್ಸ್ ಹೇಗೆ ಬರುತ್ತೆ, ಹಾಗೆ ಜಾಯಿಂಟಲ್ಲೂ ಕೂಡ ಕಾರ್ಟಿಲೇಜ್ ಸವಿತಾ ಹೋಗುತ್ತೆ. ಅದು ಡಿಜೆನರೇಟಿವ್ ಏಜ್ ರಿಲೇಟೆಡ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಹಾಗಾಗಿ ಅದನ್ನು ನಾವು ಕಡಿಮೆ ಮಾಡ್ಕೋಬೇಕು ಅಂತಂದರೆ ನಾವು ನಮ್ಮ ರೆಗ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಸಮ್ ಮಾಡಿಫಿಕೇಷನ್ಸ್ ಮಾಡ್ಕೋಬೇಕು. ಮಾಡಿಫಿಕೇಷನ್ ಇನ್ ದ ವೇ ಆಫ್ ಎಕ್ಸ್ಟ್ರೀಮ್ ನೀ ಫ್ಲೆಕ್ಷನ್ನ ಅವಾಯ್ಡ್ ಮಾಡುವಂಥದ್ದು, ಸಿಟ್ಟಿಂಗ್ ವಿತ್ ಅ ಕ್ರಾಸ್ ಲೆಗ್, ಚಕ್ಕಂಬಳಕೆ ಹಾಕ್ಕೊಂಡು ಕೆಳಗಡೆ ಕೂತ್ಕೊಳ್ಳುವಂಥದ್ದು, ಮಂಡಿ ಊರಿ ದೇವ್ರ ನಮಸ್ಕಾರ ಮಾಡೋದು. ಈಗ ನನ್ನ ಸುಮಾರು ಬೇರೆ ರಿಲಿಜಿಯನ್ ಪೀಪಲ್ ಈವನ್ ಮುಸ್ಲಿಂ ಬಾಂಧವರು ಇರ್ಬೋದು, ಅಥವಾ ಈಗ ಬೌದ್ಧಿಕ ಬುದ್ಧ ಸಮಾಜದವರು ಟಿಬೇಟಿಯನ್ಸ್ ಇರ್ಬೋದು, ಅವ್ರಿಗೆ ಕೆಳಗಡೆ ಚಕ್ಕಂಬಳಕೆ ಹಾಕ್ಕೊಂಡೇ ಕೂತ್ಕೊಂಡು ಪ್ರೇಯರ್ ಮಾಡೋದು. ಅವರ್ಸ್ ಟುಗೆದರ್ ಮಾರ್ನಿಂಗ್ ಟು ಈವ್ನಿಂಗ್ ಕೂತ್ಕೊಂಡಿರ್ತಾರೆ. ವಿ ಆರ್ ಸೀಯಿಂಗ್ ಲಾಡ್ ಆಫ್ ಟಿಬೇಟಿಯನ್ ಪೇಷಂಟ್ಸ್. ಇನ್ಫ್ಯಾಕ್ಟ್ ಅವರು ಮಾರ್ನಿಂಗ್ ಕೂತ್ಕೊಂಡು ಆಫ್ಟರ್ನೂನ್ ಅವ್ರಿಗೂ ಪ್ರೇಯರ್ ಮಾಡೋದು, ಲಿಟ್ರೇಚರ್ ಸ್ಟಡಿ ಮಾಡೋದು. ಹೀಗೆ ಸಣ್ಣ ಮಕ್ಕಳಿಂದನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಯಾವುದೇ ಕಮ್ಯುನಿಟಿನೇ ಆಗಲಿ, ಯಾವುದೇ ರಿಲಿಜಿಯನ್ ಆಗಲಿ, ಅವರು ಆದಷ್ಟು ಅವ್ರದ್ದು ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಮಾಡಬೇಕಾದ್ರೆ ಕೆಳಗಡೆ ಕೂತ್ಕೊಂಡೇ ಮಾಡೋದು. ಈಗ ನಮ್ಮ ಈ ಹಳ್ಳಿ ಕಡೆ ವಿಲೇಜರ್ಸ್ ಎಲ್ಲ ಸ್ಟಿಲ್ ದೇ ಡೋಂಟ್ ಹ್ಯಾವ್ ವೆಸ್ಟರ್ನ್ ಕಮೋಡ್ಸ್. ಕೆಳಗಡೆನೇ ಕೂತ್ಕೊಂಡು ಹೋಗೋದು. ಅವ್ರದ್ದು ಏಜ್ 50-60 ಆಗಿದ್ರೂ ನೋವು ಅನುಭವಿಸ್ಕೊಂಡು ಕೆಳಗಡೆ ಕೂತ್ಕೊಂಡು ಅವರು ಡೈಲಿ ಯೂರಿನಲ್ಸ್ ಮಾಡೋದೇ ಆಗಲಿ, ಮತ್ತು ರೆಗ್ಯುಲರ್ ಮೋಷನ್ ಪಾಸ್ ಮಾಡೋದೇ ಆಗಲಿ ಕೆಳಗಡೆ ಕೂತ್ಕೋತಾರೆ. ಬಟ್ ಎಷ್ಟೊಂದು ಜನ ಹತ್ಕೊಂಡು ಕೂತ್ಕೊತಾರೆ. ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಸಿಟ್ ಆ್ಯಂಡ್ ಡೂ ದೇರ್ ನಾರ್ಮಲ್ ಆ್ಯಕ್ಟಿವಿಟೀಸ್. ಬಟ್ ಸ್ಟಿಲ್ ಫಾರ್ ದ್ಯಾಟ್ ವಿ ಹ್ಯಾವ್ ಟು ಅಡ್ವೈಸ್ ದೆಮ್ ನಾಟ್ ಸಪೋಸ್ ಟು ಸಿಟ್ ವಿತ್ 4 ಆ್ಯಕ್ಟಿವಿಟೀಸ್ ಸಿಟ್ಟಿಂಗ್ ವಿತ್ ಅ ಕ್ರಾಸ್ ಲೆಗ್, ಸ್ಕ್ವಾಟಿಂಗ್ ಅಂದರೆ ಚಕ್ಕಂಬಳಿಕೆ, ಕುಕ್ಕರುಗಾಲು, ಮಂಡಿ ಊರೋದು. ಆದಷ್ಟು ಕೂಡ ವೈಬ್ರೇಟಿಂಗ್ ಎಫೆಕ್ಟ್. ಈಗ ಫ್ಯಾಕ್ಟ್ರಿನಲ್ಲಿ ವರ್ಕ್ ಮಾಡೋರು, ಮಿಷನರಿ ವರ್ಕರ್ಸ್, ಕಂಡಕ್ಟರ್ಸ್ ಆರ್ ಹೆವಿ ಹಾರ್ಡ್ ವರ್ಕರ್ಸ್, ಇವ್ರಿಗೆಲ್ಲ
ಅವರು ಮಾಡುವಂಥ ಕೆಲಸದಿಂದ ಆಸ್ಟಿಯೋಆರ್ಥರೈಟಿಸ್ ಆಗುತ್ತೆ. ಬಟ್ ದಟ್ ಈಸ್ ನಾಟ್ ಡ್ಯೂ ಟು ಏಜ್ ರಿಲೇಟೆಡ್ ಸೆಗ್ಮೆಂಟೇ ಬೇರೆ, ಬಟ್ ಈ ಥರದ್ರಿಂದ ಆಗುವಂಥದ್ದು ಸೆಗ್ಮೆಂಟೇ ಬೇರೆ. ಫಾರ್ ಎಕ್ಸಾಂಪಲ್, ದ ಸಿಂಪಲ್ ಎಕ್ಸಾಂಪಲ್ ಟು ಸೇ ದಟ್, ಈ ಒಂದು ನಮ್ಮ ಮೇರು ನಟರಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರು, he was extremely doing in all the yoga exercises, ಏಜ್ ಆಫ್ ಅರೌಂಡ್ 60-70ನಲ್ಲೂ ಕೂಡ. ಬಟ್ ಯಾವಾಗ ನಮ್ಮ ಏಜು ತಡ್ಕೊಳ್ಳಲ್ಲ ಆಗ ನಾವು ಆ ಎಕ್ಸ್ಟ್ರೀಮ್ ಮೂಮೆಂಟ್ಸ್ನ ಅವಾಯ್ಡ್ ಮಾಡಬೇಕು. ಅಂದರೆ ವಜ್ರಾಸನ ಹಾಕೋದು, ಆಲ್ಮೋಸ್ಟ್ ಲೈಕ್ ಈಗ ಸುಮಾರು ಆಸನಗಳಿರುತ್ತೆ, ಅದನ್ನು ನಾವು ಕಾಲನ್ನ ಹೇಗೆ ಯೂಸ್ ಮಾಡ್ತೀವಿ ಅಂತಂದರೆ ವಕ್ರವಾಗಿ ಯೂಸ್ ಮಾಡ್ತೀವಿ. ಅಂದರೆ ಯೋಗ ಮಾಡಬಾರ್ದು ಅಂತಲ್ಲ, ಬಟ್ ಮಾಡೋವಂಥ ಏಜು ಮಾಡೋ ಆ ಜಾಯಿಂಟ್ ಅವ್ರಿಗೆ ಪರ್ಮಿಸಿಬಲ್ ಟು ಡೂ ದಟ್ ಆ್ಯಕ್ಟಿವಿಟೀಸ್ ಅಂದರೆ ಮಾಡಬೇಕು, ಅದರ್ವೈಸ್ ನಾಟ್ ಸಪೋಸ್ ಟು ಡೂ ದಟ್. ಓಕೆ ಡಾಕ್ಟರ್, ಏನಕ್ಕೆ ನೀವು ಹೇಳ್ತಿದ್ರು ಏನೆಲ್ಲ ಒಂದು ಸಿಂಟಮ್ಸ್ ಆಗ್ಬೋದು, ತಿರ್ಗಾ ಆಮೇಲೆ ಈಗ ಕಂಡಕ್ಟರ್ಸ್ ಇರ್ಬೋದು ಅಥವಾ ಸೇಲ್ಸ್ ಅವ್ರು ಇರ್ಬೋದು, ತುಂಬ ಹೊತ್ತು ಗಾಡಿ ಓಡಿಸ್ತಾರೆ, ಆಮೇಲೆ ಕಂಡಕ್ಟರ್ಸ್ ತುಂಬ ಹೊತ್ತು ನಿಂತ್ಕೊಳ್ಬೇಕಾಗತ್ತೆ, ಅವ್ರು ಸ್ವಲ್ಪ ಪ್ರಿಕಾಷನ್ಸ್ ಹೇಗೆ ತೊಗೊಳ್ಬೋದು ಅಂತ. ಸೊ ಇಟ್ಸ್ ಲೈಕ್ ಅವ್ರಿಗೆ ದಿನ ಬ್ರೆಡ್ ಸಿಗೋದೇ ಅವರು ಡ್ಯೂಟಿಯಿಂದ, ಸೊ ಕೆಲಸ ಅಂತೂ ಬಿಡ್ಲಿಕ್ಕೆ ಆಗೋದಿಲ್ಲ. ಸೊ ಹೇಗೆ ಮ್ಯಾನೇಜ್ ಮಾಡ್ಬೋದು, ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು ಎರಡು? ಈ ಥರ ಆ್ಯಕ್ಟಿವಿಟೀಸಲ್ಲಿರೋರು ಏನು ಮಾಡಬೇಕು ಅಂತಂದರೆ, ದೇ ಹ್ಯಾವ್ ಟು ಸ್ಟ್ರೆಂಥನ್ ದೇರ್ ಮಸಲ್ಸ್. ಓಕೆ, ಪಾಶ್ಚರಲ್ ಹ್ಯಾಬಿಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅಂದರೆ ಎರ್ಗಾನಮಿಕ್ಸ್ ಅಂತೀವಿ, ಪೊಸಿಷನ್ ಸೆನ್ಸ್ ಆಫ್ ಎನ್ ಇಂಡಿವಿಜುವಲ್. ನಾನು ಹೇಗೆ ಕೂತ್ಕೋಬೇಕು, ಹೇಗೆ ನಿಂತ್ಕೋಬೇಕು, ಯಾವ ಥರ ಎರಡು ಕಾಲ ಮೇಲೂ ಪ್ರೆಷರ್ ಹಾಕಿ ನಿಂತ್ಕೋಬೇಕು. ಈಗ ಅಲ್ಲಿ ಸರೌಂಡಿಂಗಲ್ಲಿ ನೀ ಜಾಯಿಂಟ್ ಸರೌಂಡಿಂಗಲ್ಲಿರುವಂಥ ಸ್ನಾಯುಗಳನ್ನ ಅಂದರೆ ಮಸಲ್ಸ್ನ ಹೇಗೆ ಸ್ಟ್ರೆಂತ್ ಮಾಡಿ ಇಟ್ಕೋಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಎವ್ರಿ ಇಂಡಿವಿಜುವಲ್, ವೆದರ್ ದ ಏಜ್ ಆಫ್ ಅರೌಂಡ್ 20 ಇಯರ್ಸ್ ಇರ್ಬೋದು ಅಥವಾ 70 ಇಯರ್ಸ್ ಇರ್ಬೋದು, ಅವರು ಪ್ರತಿನಿತ್ಯ ಅವ್ರಿಗೋಸ್ಕರ ಅಟ್ಲೀಸ್ಟ್ 45 ಮಿನಿಟ್ಸ್ ದೇ ಹ್ಯಾವ್ ಟು ಡೂ ಆನ್ ಎಕ್ಸಸೈಸ್. ಅಂದರೆ ವ್ಯಾಯಾಮ ಮಾಡಿಕೊಂಡು ಅವರು ಮಾಂಸಖಂಡಗಳನ್ನ ದೃಢವಾಗಿ ಇಟ್ಕೊಂಡ್ರೆ, ಇನ್ಫ್ಯಾಕ್ಟ್ ಇಟ್ ಇಸ್ ನಾಟ್ ಓನ್ಲಿ ಫಾರ್ ದ ನೀ ಜಾಯಿಂಟ್, ಹೋಲ್ ಬಾಡಿ ವಿಲ್ ಬಿ ಗೆಟಿಂಗ್ ಬೆನಿಫಿಟೆಡ್ ವಿತ್ ದಟ್ ಜಸ್ಟ್ 45 ಮಿನಿಟ್ಸ್ ಆಫ್ ಎಕ್ಸಸೈಸ್. ಓಕೆ ಡಾಕ್ಟರ್, ಇವಾಗ ಒಂದು ಪಾಯಿಂಟ್ ಹೇಳಿದ್ರಿ, ಎಷ್ಟೊಂದು ಕಡೆ ಹಳ್ಳಿಗಳಲ್ಲಿ ಕಡೆ ಇವಾಗಲೂ ಕೂಡ ವೆಸ್ಟರ್ನ್ ಕಮೋಡ್ಸ್ ಇರೋದಿಲ್ಲ, ಜನ ಹತ್ಕೊಂಡಿನ ಹಾಗೆ ಕೂತ್ಕೊಳ್ತಾರೆ ಅಂತ. ಸೊ ಅದು ಬೇಕಾದ್ರೆ ಹತ್ಕೊಂಡು ಕೂತ್ಕೊಳ್ತಾರೆ, ತುಂಬ ಜನ ಡಾಕ್ಟರ್ನ ಕನ್ಸಲ್ಟ್ ಮಾಡೋದಿಲ್ಲ, ಭಯ ಪಡ್ತಾರೆ. ಸೊ ಎಷ್ಟೇ ನೋವಿದ್ರೂ ಕೂಡ ಡಾಕ್ಟರ್ ಹತ್ರ ಹೋಗಲ್ಲ. ಸೊ ಈಗ ಏನೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಯಾವ ಪಾಯಿಂಟ್ ಆಫ್ ಟೈಮಲ್ಲಿ ಮನುಷ್ಯ ಎಚ್ಚೆತ್ಕೊಳ್ಬೇಕು ಅಂತ ಹೇಳ್ತೀರಾ? ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಡಾಕ್ಟರ್ನ ಮೀಟ್ ಮಾಡೋದು ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಪೇಯ್ನ್ ಅಷ್ಟೇ, ನೋಗೋಸ್ಕರ ಬರೋವಂಥದ್ದು. ನನಗೆ ಕಾಲಲ್ಲಿ ಸೊಟ್ಟ ಇದೆ ಅಂದರೆ ತುಂಬ ಸೊಟ್ಟ ಇದ್ದಾಗ ಮಾತ್ರ ಬರ್ತಾರೆ, ಅಥವಾ ಕಾಲಲ್ಲಿ ಊತ ಇದೆ ಅಂತ ಬರಲ್ಲ. ಫಸ್ಟ್ ಸಿಂಪ್ಟಮ್ಸ್ ಫಾರ್ ಎನಿಥಿಂಗ್, ಲೈಕ್ ತಲೆನೋವಿದ್ರೆ, ಹೆಡೇಕ್ ಇದ್ದರೆ, ಬ್ರೈನ್ ಟ್ಯೂಮರ್ ಇದ್ದರೆ ತಲೆ ನೋವು ಅಂತ ಬರ್ತಾನೆ ಹೊರತು ಒಳಗಡೆ ಬ್ರೈನ್ ಟ್ಯೂಮರ್ ಇದೆ ಅಂತ ಬರಲ್ಲ. ಈಗ ಅಬ್ಡಮನ್ ಪೇಯ್ನ್ ಇದ್ದರೆ, ಅಬ್ಡಮನ್ ದೊಡ್ಡದಿರ್ಬೋದು, ಅಬ್ಡಮನ್ ಪೇಯ್ನ್ ಇದ್ದರೆ ಡಾಕ್ಟರ್ ಹತ್ರ ಪೇಯ್ನ್ ಇದೆ ಅಂತ ಬರ್ತಾನೆ. ಹಾಗಾಗಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯಾವುದೇ ಪೇಷಂಟ್ಗೆ ಏಜ್ ಆಫ್ ಸಣ್ಣ ವಯಸ್ಸಿರ್ಬೋದು, 30 ವರ್ಷ ಇರ್ಬೋದು, 50 ವರ್ಷ ಇರ್ಬೋದು, 70 ವರ್ಷ ಇರ್ಬೋದು, ನೋವು ಕಾಣಿಸ್ಕೊಂಡ್ರೆ ಏನಕ್ಕೆ ಕಾಣಿಸ್ಕೊಳ್ತಾ ಇದೆ ಅಂತ ಅಟ್ಲೀಸ್ಟ್ ತಿಳ್ಕೊಳ್ಳೋಕ್ಕಾದ್ರೂ ಡಾಕ್ಟರ್ ಹತ್ರ ಬರಬೇಕು. ಲೈಕ್ ಯಂಗರ್ ಏಜಲ್ಲಿ ಲಿಗಮೆಂಟ್ ಇಂಜುರಿಯಿಂದ ಸುಮಾರು ಜನ ಡಾಕ್ಟರ್ಸ್ನ ಮೀಟ್ ಮಾಡ್ತಾರೆ. ಅಂದರೆ ಲೈಕ್ ಆಲ್ ಆಫ್ ಎ ಸಡನ್ ಸ್ಪೋರ್ಟ್ಸ್ ಪರ್ಸನಲ್ಲಿ ಏನಾಗುತ್ತೆ ಅಂತಂದರೆ, ನೀ ಜಾಯಿಂಟ್ಸಲ್ಲಿ ಸುಮಾರು ಒಂದು 10ರಿಂದ 12 ಲಿಗಮೆಂಟ್ಸ್ ಇದೆ. ಯಾವುದೇ ಒಂದು ಲಿಗಮೆಂಟ್ ಹರಿದ್ರೂ ಕೂಡ ಜಾಯಿಂಟ್ಗೆ ಇನ್ಸ್ಟೆಬಿಲಿಟಿ ಬರುತ್ತೆ. ಆ ಲಿಗಮೆಂಟ್ಸ್ನ ನಾವು ಅರ್ಲಿ ಸ್ಟೇಜಲ್ಲಿ ಕರೆಕ್ಟ್ ಮಾಡಿಕೊಂಡ್ರೆ ಈ ಥರದ ಜಾಯಿಂಟ್ ರಿಪ್ಲೇಸ್ಮೆಂಟ್ಗೆ ಹೋಗುವಂಥದ್ದನ್ನು ಕಡಿಮೆ ಅಲ್ಲ, ಆಲ್ಮೋಸ್ಟ್ ವಿ ಕ್ಯಾನ್ ಸ್ಟಾಪ್ ಇಟ್ ಆಲ್ಸೋ. ಲೈಕ್ ಅದನ್ನು ಅಲ್ಲೇ ತಡೆ ಹಾಕ್ಬೋದು. ಹಾಗಾಗಿ ಆ ಲಿಗಮೆಂಟ್ ಪರವಾಗಿಲ್ಲ, ಅದೇನಕ್ಕೆ ಮಾಡಿಸ್ಕೋಬೇಕು, ನಡೆಯುತ್ತೆ, ಬ್ರೇಸ್ ಹಾಕ್ಕೊಂಡು ನಡೀತೀನಿ ಅಥವಾ ಲೈಕ್ ಪಟ್ಟಿ ಹಾಕ್ಕೊಂಡು ನಡೀತೀನಿ ಅನ್ನೋದು ಇನ್ನೂ ಸ್ಟಿಲ್ ಎಜುಕೇಟೆಡ್ ಯಂಗ್ ಇಂಡಿವಿಜುವಲ್ಸಲ್ಲಿ ಆ ಕಾನ್ಸೆಪ್ಟ್ಸೇ ಇಲ್ಲ. ಲೈಕ್ ಹಾಗೆ ತಳ್ಕೊಬೋದು ಅನ್ನೋದು, ಬಿಕಾಸ್ ವೆದರ್ ದೇ ಆರ್ ಸ್ಕೇರ್ಡ್ ಫಾರ್ ದ ಸರ್ಜರಿ ಆರ್ ಫಾರ್ ದ ಮನಿ, ಐ ಡೋಂಟ್ ನೋ, ಬಟ್ ಸ್ಟಿಲ್ ಅದನ್ನು ಅರ್ಲಿ ಸ್ಟೇಜಲ್ಲಿ ನಾವು ಪ್ರಿವೆಂಟ್ ಮಾಡಿಕೊಂಡು ಆ ಲಿಗಮೆಂಟ್ನ ರೀಕನ್ಸ್ಟ್ರಕ್ಟ್ ಮಾಡಿಕೊಂಡು ಇದ್ದರೆ ಆ ಇನ್ಸ್ಟೆಬಿಲಿಟಿ ಆಗಲಿಲ್ಲ ಅಂತಂದರೆ ವೇರ್ ಆ್ಯಂಡ್ ಟೇರ್ ವಿಲ್ ಬಿ ಲೆಸ್. ಹಾಗಾಗಿ ಯಂಗ್ ಇಂಡಿವಿಜುವಲ್ಸಲ್ಲಿ ಯಾವುದೇ ಸ್ಪೋರ್ಟ್ಸ್ ಇಂಜುರಿ ಆದ್ರೂ ಅದನ್ನು ಆ ಟೈಮಲ್ಲೇ ಅದಕ್ಕೆ ಕರೆಕ್ಟ್ ಟ್ರೀಟ್ಮೆಂಟ್ ತೊಗೊಂಡು ಮುಂದೆ ಆಗುವಂಥ ತೊಂದರೆನ ತಡೆ ಹಿಡಿಬಹುದು. ಓಕೆ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಚಿಕ್ಕುಸಪ್ಪ ಅಂತ ಮಳವಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಚಿಕ್ಕುಸಪ್ಪ ಅವರೇ. ನಮಸ್ಕಾರ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ, ಹೇಳಿ ಸರ್, ಹೇಳಿ. ನಮ್ಮ ತಂದೆಯವ್ರಿಗೆ ಇದು ಶುಗರ್ ಇದೆ ಸರ್, ಅವ್ರಿಗೆ ಒಂದು ಸ್ವಲ್ಪ ಜೈಂಟ್ ಪೈನು ಈ ತರ ಎಲ್ಲ ಹೇಳ್ತಾರೆ. ಎಷ್ಟು ಸರ್ ಏಜ್ ಅವ್ರದ್ದು? ಸರ್ ಎಷ್ಟು ಏಜ್ ಅವ್ರದ್ದು? ಅವ್ರು ಒಂದು 75 ಆಗಿದೆ ಸರ್. 75. ಯಾವ್ದು, ಮಂಡಿ ನೋವಾ ಅಥವಾ ಸೊಂಟದ ನೋವಾ, ಏನ್ ನೋವು ಇರುತ್ತೆ? ಭುಜದ್ದು ಜೈಂಟು. ಓಕೆ, ಮಂಡಿ ಜೈಂಟು ಈ ತರ ಪೈನ್. ಸರಿ ಸರ್, ಯೂಶಲಿ ಏನಾಗುತ್ತೆ ಅಂತಂದ್ರೆ ಭುಜದ ನೋವು ಇದ್ರೆ, ಶುಗರ್ ಇದ್ರೂ ಸಮಟೈಮ್ಸ್ ಭುಜದ ನೋವು ಬರುತ್ತೆ. ಅದು ಎಷ್ಟು ಮಟ್ಟಿಗೆ ಅದು ಜಾಯಿಂಟ್ ಸೌದಿದೆ ಅಥವಾ ಜಾಯಿಂಟಲ್ಲಿ ಏನಾದ್ರೂ ಪೊರೆ ಬಿಗಿ ಆಗಿದೆಯಾ, ಆ ಪೊರೆಗಳು ಹಿಡ್ಕೊಂಡಿದ್ರು ಸಮಟೈಮ್ಸ್ ಕೈನ ಮತ್ತು ಆ ಭುಜನ ಎತ್ತಕ್ಕೆ ಬರಲ್ಲ. ಹಾಗಾಗಿ ಆ ಕಾರಣ ಏನು ಅಂತ ತಿಳ್ಕೊಂಡು
ಮೋಸ್ಟ್ ಆಫ್ ದ ಕೆಲವೊಂದು ಸುಮಾರು ಸಾರಿ ಈ ಭುಜದ ನೋವಿಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡೋದು ಕಡಿಮೆ. ಅದನ್ನು ನಾವು ಮಾತ್ರೆಗಳಿಂದ ಫಿಸಿಯೋಥೆರಪಿಯಿಂದ ಮತ್ತು ಈ ಮೆಡಿಕೇಶನ್ ಇದನ್ನು ಎಕ್ಸಸೈಸಿಂದ ಸರಿ ಮಾಡ್ಕೋಬೋದು. ಹಾಗಾಗಿ ನೀವು ಬಂದು ಡಾಕ್ಟ್ರನ್ನ ಮೀಟ್ ಮಾಡಿದ್ರೆ, ಸಲಹೆ ಪಡೆದ್ರೆ ಅದು ಒಳ್ಳೆಯದು. ಥ್ಯಾಂಕ್ ಯು ಚಿಕ್ಕುಸಪ್ಪ ಅವರೇ, ಕರೆ ಮಾಡಿ. ಡಾಕ್ಟರ್, ಆಗಲಿ ನೀವು ಮೊಣಕಾಲು ನೋವಿನ ಬಗ್ಗೆ ಹೇಳ್ತಾ ಇದ್ರಿ. ಇನ್ನು ಮೊಣಕಾಲು ನೋವು ಬಂದಾಗ ಒಬ್ಬ ವ್ಯಕ್ತಿಗೆ ಯಾವೆಲ್ಲ ಥರ ಟ್ರೀಟ್ಮೆಂಟ್ ಇದೆ, ಇವಾಗ ಕರೆಂಟ್ ಅಪ್ಡೇಟ್ಸ್ ಏನೆಲ್ಲ ಇದೆ, ಟೆಕ್ನಾಲಜೀಸ್ ಆಗಲಿ ಯಾವ ರೀತಿ ಇದೆ ಅಂತ? ಲೈಕ್ ಟ್ರೀಟ್ಮೆಂಟ್ ಮೊದಲೇ ನಾವು ಯಾವ ಸ್ಟೇಜಲ್ಲಿ ಆ ಜಾಯಿಂಟ್ ಸೌದೋಗಿದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ಓಕೆ. ಬೇಸಿಕಲಿ ದೇಸ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡೋದಕ್ಕೆ ಮೊದಲೇ ಯಾವ ಸ್ಟೇಜು ಅನ್ನೋದನ್ನು ನಾವು ಜಸ್ಟ್ ಸಿಂಪಲ್ ಎಕ್ಸ್ರೇನಲ್ಲಿ ಕಂಡುಹಿಡ್ಕೋಬೋದು. ಜಸ್ಟ್ ಒಂದು ವೆರಿ ಸಿಂಪಲ್ ಎಕ್ಸ್ರೇ, ಲೈಕ್ ವಿ ಕ್ಯಾನ್ ಸೇ ಅರೌಂಡ್ 250 to 500 rupeesಲ್ಲಿ ಒಂದು ಎಕ್ಸ್ರೇ ತೆಗೆದ್ರೆ ಸ್ಟೇಜ್ 1 ಇದೆಯಾ, ಸ್ಟೇಜ್ 2 ಇದೆಯಾ, 3 ಇದೆಯಾ, 4 ಇದೆಯಾ ಅಂತ. ಜಾಯಿಂಟ್ ಎರೋಷನಲ್ಲಿ ದೇರ್ ಆರ್ 4 stages. ಸ್ಟೇಜ್ 1 and 2 ವಿ ಕ್ಯಾನ್ ಲೈಕ್ 1 ಮತ್ತು 2ನೇ ಗ್ರೇಡಲ್ಲಿರುವಂಥದ್ದನ್ನು ನಾವು ಕನ್ಸರ್ವೇಟಿವ್ ಅಂತ ಹೇಳ್ತೀವಿ. ಅಂದರೆ ಸರ್ಜರಿ ಪ್ರೊಸೀಜರ್ಗಳು ಮಾಡದೆ ಅದನ್ನು ಟ್ರೀಟ್ ಮಾಡ್ಬೋದು. ಲೈಕ್ ಮೆಡಿಕೇಶನ್ಸ್ ಅಂತ ಹೇಳ್ತೀವಿ. ಮೆಡಿಕೇಶನ್ಸ್ ಇನ್ ದ ವೇ ಆಫ್ ಲೈಕ್ ಜಸ್ಟ್ ಹೆಲ್ಪ್ಸ್ ಎಸ್ ಎ ಜಾಯಿಂಟ್ ಲೂಬ್ರಿಕೆಂಟ್ ಥರ. ಬಟ್ ಇಟ್ ಈಸ್ ನಾಟ್ ಅನ್ ಡೆಫಿನೆಟಿವ್ ಟ್ರೀಟ್ಮೆಂಟ್ ಟು ಟ್ರೀಟ್ ದಟ್. ಅಂದರೆ ಅದು ಖಂಡಿತವಾಗಿ 100% ಅದನ್ನು ಮಾತ್ರೆಯಿಂದ ಸರಿ ಹೋಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ದ ಹೈಯೆಸ್ಟ್ ಸ್ಟ್ಯಾಂಡರ್ಡ್ ಆಫ್ ಟ್ರೀಟ್ಮೆಂಟ್ ಫಾರ್ ಅರ್ಲಿ ಸ್ಟೇಜ್ ಆಫ್ ಆಸ್ಟಿಯೋಆರ್ಥರೈಟಿಸ್ ಅಂದರೆ ಮೊದಲನೇ 1-2ನೇ ಸ್ಟೇಜಲ್ಲಿರೋದನ್ನು ನಾವು ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನಲ್ಲೇ ಕರೆಕ್ಟ್ ಮಾಡ್ಕೋಬೋದು. ಅಂದರೆ ಲೈಕ್ ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್ ವಾಟ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಟು ಹೋಲ್ಡ್ ಆನ್. ಮತ್ತು ಆ ಜಾಯಿಂಟನ್ನು ಸ್ಟ್ರೆಂತನ್ನ ಮಾಡ್ಕೊಳ್ಳೋದು, ಅಂದರೆ ಲೈಕ್ ಕ್ವಾಡ್ರಿಸೆಪ್ಸ್ ತೊಡೆ ಮಾಂಸಖಂಡಗಳನ್ನ ಗಟ್ಟಿ ಮಾಡಿಕೊಂಡು ಆಕ್ವರ್ಡ್ ಮೂಮೆಂಟ್ಸ್ನ ಅವಾಯ್ಡ್ ಮಾಡಿದ್ರೆ ಅದರಿಂದನೇ ನಾವು ಆಲ್ಮೋಸ್ಟ್ 10-15 ವರ್ಷ ಸರ್ಜರಿ ಇಲ್ಲದೆ ಮುಂದೆ ತಳ್ಬೋದು. ಅದು ದಟ್ ಈಸ್ ಕನ್ಸರ್ವೇಟಿವ್ ಅಂತ ಹೇಳ್ತೀವಿ. ಅದಕ್ಕಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ ವಿ ಹ್ಯಾವ್ ರೀಸೆಂಟ್ ಥಿಂಗ್ಸ್ ಲೈಕ್ PRP ಅಂತ ಹೇಳ್ತೀವಿ. ಅಂದರೆ ಅವ್ರ ಪೇಷಂಟಿಂದನೇ ಬ್ಲಡ್ ತೊಗೊಂಡು ಅದನ್ನು ಸೆಂಟ್ರಿಫ್ಯೂಸ್ ಮಾಡಿ ಬರುವಂಥ ಪ್ಲಾಸ್ಮಾ ಪ್ರೋಟೀನ್ಸ್ನ ಜಾಯಿಂಟ್ಗೆ ಇಂಜೆಕ್ಟ್ ಮಾಡಿದ್ರೆ ಆಗ ದೆ ಸೇ ಲೈಕ್ ಇಟ್ ಆಕ್ಟ್ಸ್ ಎಸ್ ಎ ಸ್ಟಿಮ್ಯುಲೆಂಟ್ ಟು ಗ್ರೋತ್ ಫಾರ್ ದ ಕಾರ್ಟಿಲೇಜ್ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮಾಡ್ತಾ ಇದ್ದೀವಿ. ಬಟ್ ಪೇಷಂಟ್ ಕಮ್ಸ್ ವಿತ್ ಅ ಸಿವಿಯರ್ ಪೇಯ್ನ್. ಸೊ ಮೋಸ್ಟ್ ಆಫ್ ದ ಪೇಷಂಟ್ಸ್ ನಮ್ಗೆ ವಿಸಿಟ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಸ್ಟೀರಾಯ್ಡ್ ಇಂಜೆಕ್ಷನ್ ತೊಗೊಂಡು ಬಂದಿರ್ತಾರೆ. ಬಟ್ ದ ಓನ್ಲಿ ಥಿಂಗ್ ಈಸ್ ವೆನ್ ದ ಪೇಷಂಟ್ ಈಸ್ ಅನ್ಬೇರಬಲ್, ಏನು ಮಾಡೋಕ್ಕಾಗಲ್ಲ ಸರ್, ನಾನು ನೆಕ್ಸ್ಟ್ ಎಲ್ಲೂ ಹೋಗೋಕ್ಕಾಗಲ್ಲ, ಬೇರೆ ಆಪ್ಷನ್ ಆಫ್ ಟ್ರೀಟ್ಮೆಂಟ್ ಇಲ್ಲ, ಏನಾದರೂ ಸಡನ್ನಾಗಿ ಪೇಯ್ನ್ ಕಡಿಮೆ ಮಾಡ್ಬೋದಾ ಅಂದರೆ ಒಂದು ಶಾರ್ಟ್ ಆಫ್ ಇಂಜೆಕ್ಷನ್ ಸ್ಟೀರಾಯ್ಡ್ ಕೊಡ್ಬೋದು. ಬಟ್ ದಟ್ ಈಸ್ ನಾಟ್ ಅನ್ ಕಾಂಟ್ರಾ ಇಂಡಿಕೇಶನ್. ಎಷ್ಟೊಂದು ಜನಕ್ಕೆ ತಪ್ಪು ತಿಳುವಳಿಕೆ ಇದೆ, ಒಂದು ಸ್ಟೀರಾಯ್ಡ್ ಇಂಜೆಕ್ಷನ್ ಕೊಟ್ಬಿಟ್ರೆ ಅದು ಜಾಯಿಂಟ್ ಹಾಳಾಗೋಗಿದೆ ಅಂತಲ್ಲ. ಅದು ಕೊಡ್ಬೋದು. ದಟ್ ಈಸ್ ಓನ್ಲಿ 1 or 2 doses ವಿ ಕ್ಯಾನ್ ಗಿವ್, ನಾಟ್ ಮೋರ್ ದೆನ್ ದ್ಯಾಟ್. ಓಕೆ. ಅದಾದಮೇಲೆ ನೆಕ್ಸ್ಟ್ ಸ್ಟೇಜ್ ಆಫ್ ಟ್ರೀಟ್ಮೆಂಟ್ ಅಂದರೆ ಲೈಕ್ ಸರ್ಜಿಕಲ್ ಮೊಡಾಲಿಟೀಸ್. ಸೊ ಒಬ್ಬರು ಕಾಲರ್ ರೆಡಿ ಇದ್ದಾರೆ, ಅಬ್ದುಲ್ ಅಂತ ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅಬ್ದುಲ್ ಅವರೇ. ಹಲೋ. ಓಕೆ, ನಮಸ್ತೆ ಅಬ್ದುಲ್ ಅವರೇ. ನಮಸ್ಕಾರ ಅಬ್ದುಲ್ ಅವರೇ, ಹೇಳಿ ಮಾತಾಡಿ, ಡಾಕ್ಟರ್ ಇದ್ದಾರೆ. ಸರ್ ನಮ್ಮ ಏನಾಗ 2 ಕಾಲ ನೋವಾಗತ್ತವ ಮೊಣಕಾಲ. ಎಷ್ಟು ಸರ್ ಏಜು ತಮ್ಮದು? ಎಷ್ಟು ಏಜು, ವಯಸ್ಸು ಎಷ್ಟು? ನಮ್ಮ 45 ವಯಸ್ಸು. ಓಕೆ. 2 ವರ್ಷ ಆದವು. ನೀವೇನಾದ್ರೂ ತೋರಿಸಿದ್ರಾ, ಎಲ್ಲಾದ್ರೂ ಡಾಕ್ಟರ್ಗೆ ಹೋಗಿ ತೋರಿಸಿದ್ರಾ? ತೋರಿಸಿದ್ದು ಇಬ್ರು MBBS ಡಾಕ್ಟರ್ಗಳು ಕಟ್ಟಿ ತೋರಿಸಿದ್ವಿ ಬಾಗಲಕೋಟೆಗೆ. ಹೌದು. ಕಟ್ಟಿ ದಡ್ಡನವ್ರು ಅಂತ ಹೇಳಿ. ಅವ್ರು ಇಬ್ರು ಒಂಥರ ಬೇರೆ ಹೇಳಿದ್ರು. ಒಬ್ರು ಚಿಪ್ಸ್ ಅದಾವ ಅಂತ ಹೇಳಿದ್ರು, ಒಬ್ರು ಮೋಸಬಾರದು ಅಂತ ಹೇಳಿದ್ರು. ಸರ್ ಈಗ ಏನಂತಂದ್ರೆ 40 ವರ್ಷ ಅಂತಂದ್ರೆ ಇನ್ನು ಚಿಕ್ಕ ವಯಸ್ಸು ಅಂತಾನೆ. ದೇವರು ಕೊಟ್ಟಿರೋದು ಮನುಷ್ಯನಿಗೆ 100 ವರ್ಷ ಆಯುಸ್ಸು ಅನ್ಕೊಂಡ್ರೆ ಅಟ್ಲೀಸ್ಟ್ ಈಗ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಷ್ಟಿರುತ್ತೆ ಅಂದರೆ ಆವ್ರೇಜು ಒಬ್ಬ ಮನುಷ್ಯ ಸಾಧಾರಣವಾಗಿ ಈಗ ಬದುಕ್ತಾ ಇರೋದು 65ರಿಂದ 68 ವರ್ಷದವರೆಗೂ ಬದುಕ್ತಾನೆ. ಹಾಗಾಗಿ ಈಗ ನೀವೇನು ಅಂತಂದರೆ ನೀವು 40 ವರ್ಷ ಅಂತಂದರೆ ತುಂಬ ಯಂಗೇಜಲ್ಲಿದ್ದೀರಾ, ಚಿಕ್ಕ ವಯಸ್ಸಲ್ಲಿದ್ದೀರಾ. ಈಗಲೇ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಗ್ಗೆ ಯೋಚನೆ ಮಾಡೋದು ಅಷ್ಟು ಸೂಕ್ತ ಅಲ್ಲ. ನೀವು ಸರಿಯಾದ ಸಲಹೆ ಬೇಕು ಅಂತಂದರೆ ನೀವು ಯಾವುದಾದ್ರೂ ನಿಯರ್ ಬೈ ಹತ್ರ ಇರುವಂಥ ಮೂಳೆ ಡಾಕ್ಟ್ರಿಗೆ ಹೋಗಿ ತೋರಿಸಿ ಒಂದು ಎಕ್ಸ್ರೇ ಮಾಡಿಸಿ, ಅದಾದಮೇಲೆ ಏನು ಮಾಡಬೇಕು ಅನ್ನೋದನ್ನು ಅವರಾದರೂ ಹೇಳ್ತಾರೆ. ಅಥವಾ ನಿಮ್ಗೆ ಗೊತ್ತಿರೋವಂಥ ಮೂಳೆ ಡಾಕ್ಟ್ರುಗಳಿದ್ದಾರೆ, ಅವ್ರಿಗೋಗಿ ಪರಿಚಯ ಮಾಡಿಕೊಂಡು ತೋರಿಸ್ಬೋದು. ಥ್ಯಾಂಕ್ ಯು ಅಬ್ದುಲ್ ಅವರೇ, ಕರೆ ಮಾಡಿದ್ಕೆ. ಇನ್ನು ಡಾಕ್ಟರ್, ನೀವಾಗಲೇ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತಾ ಇದ್ರಿ, ಸರ್ಜರೀಸ್ ಬಗ್ಗೆ ಹೇಳ್ತಾ ಇದ್ರಿ, ಯಾವ ರೀತಿ ಸರ್ಜರಿ ಮಾಡ್ಬೋದು ಅಂತ? ಸರ್ಜರಿಗೆ ಮೊದಲೇ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮೊದಲೇ ಬೇರೆ ಸರ್ಜರೀಸ್ ಅಂದರೆ ಲೈಕ್ ಲಿಗಮೆಂಟ್ಸ್ ಇಂಜುರಿ ಆಗಿದ್ರೆ, ಲೈಕ್ ಮೆನಿಸ್ಕಲ್ ಇಂಜುರಿ ಆಗಿದ್ರೆ, ಅಂದರೆ ಲೈಕ್ ಜಾಯಿಂಟ್ ಕುಷನ್ ಇರ್ಬೋದು, ಜಾಯಿಂಟ್ ಲಿಗಮೆಂಟ್ಸ್ ಇರ್ಬೋದು, ಅದನ್ನು ಅರ್ಲಿ ಸ್ಟೇಜಲ್ಲಿ ನಾವು ಕೀ ಹೋಲ್ ಸರ್ಜರೀಸ್ ಅಂತ ಹೇಳ್ತೀವಿ. ದಟ್ ಈಸ್ ಕಾಲ್ಡ್ ಆರ್ಥ್ರೋಸ್ಕೋಪಿಕ್ ಸರ್ಜರಿ. ಆರ್ಥ್ರೋಸ್ಕೋಪಿಕ್ ಸರ್ಜರಿಲಿ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಡೇ ಕೇರ್ ಸರ್ಜರೀಸ್ ಥರ. ಅದನ್ನು ನಾವು ಕ್ಯಾಮ್ರಾದಲ್ಲಿ ನೋಡಿಕೊಂಡು ರಿಪೇರ್ ಮಾಡೋದು, ಅದನ್ನು ರಿಸೆಕ್ಟ್ ಮಾಡೋದು, ಈ ಥರ ಇದ್ದಾಗ
ಇನ್ಸ್ಟೆಬಿಲಿಟಿನ ಅವಾಯ್ಡ್ ಮಾಡ್ಬೋದು. ದಟ್ ಈಸ್ ದ ಒನ್ ಥಿಂಗ್. ಆ್ಯಂಡ್ ಈವನ್ ಜಾಯಿಂಟ್ಗೆ ಕುಷನಿಂಗ್ ಎಫೆಕ್ಟನ್ನು ಬೇಕು ಅಂತಂದರೆ ಆ ಮೆನಿಸ್ಕಸ್ ಅಂತ ಹೇಳ್ತೀವಿ, ಅದನ್ನು ರಿಪೇರ್ ಮಾಡಿದ್ರೆ ಆ ಕುಷನಿಂಗ್ ಎಫೆಕ್ಟ್ ಮೇಂಟೈನ್ ಆದರೆ ಕಾರ್ಟಿಲೇಜ್ ಹಾಳಾಗಲ್ಲ ಆಗಿದೆ. ಮತ್ತು ಆರ್ಥ್ರೋಸ್ಕೋಪಿನಲ್ಲೇ ನಾವು ಆ ಕಾರ್ಟಿಲೇಜ್ ಎರೋಡ್ ಆಗಿರೋದಕ್ಕೆ ನಾವು ವಿ ಹ್ಯಾವ್ ಎ ನ್ಯೂವರ್ ಸ್ಟೆಮ್ ಸೆಲ್ ಥೆರಪಿ ಅಂತ ಹೇಳಿ ಕೀಹೋಲ್ ಸರ್ಜರಿನಲ್ಲೇ ವಿತ್ ಸಮ್ ಮೆಟೀರಿಯಲ್ ದೆ ಮಿಕ್ಸ್ ವಿತ್ ಅನ್ ಕಾರ್ಟಿಲೇಜ್ ಗ್ರೋತ್ ಫ್ಯಾಕ್ಟರ್, ಅದನ್ನು ಎಲ್ಲಿ ಡಿಫೆಕ್ಟ್ ಇರುತ್ತೆ ಅಲ್ಲಿಗೆ ಹಾಕಿದ್ರೆ ದಟ್ ಮೇ ಎನ್ಹೆನ್ಸ್ ದ ಕಾರ್ಟಿಲೇಜ್ ಗ್ರೋತ್ ಆ್ಯಂಡ್ ರಿಡ್ಯೂಸಸ್ ದ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳಿಬಿಟ್ಟು. ಅದಾದಮೇಲೆ ನೆಕ್ಸ್ಟ್ ಏನಾದ್ರೂ ಮೇಜರ್ ಸರ್ಜರೀಸ್ ಇದೆಯಾ ಅಂತಂದರೆ ಮೋಸ್ಟ್ ಆಫ್ ದೆಮ್ ಒಬ್ಬೊಬ್ಬರಿಗೆ ಕಾಲು ತುಂಬ ಸೊಟ್ಟ ಇರುತ್ತೆ, ಅಂದರೆ ಲೈಕ್ ಡಿವಿಯೇಷನ್ ಥರ, ಲೈಕ್ ಕಾಲನ್ನ ಬಳಸಿ ಹಾಕುವಂಥದ್ದು, ಅಂಥವರಿಗೆ ಕರೆಕ್ಟಿವ್ ಆಸ್ಟಿಯಾಟಮಿ ಅಂತ ಹೇಳ್ತೀವಿ. ಅಂದರೆ ಆಕ್ಸಿಸ್ ಆಫ್ ದಟ್ ನೀ ಜಾಯಿಂಟ್ ಲೈಕ್ ಮೆಕ್ಯಾನಿಕಲ್ ಆಕ್ಸಿಸ್ನ ನಾವು ಡಿವಿಯೇಟ್ ಮಾಡಿ 0 ಡಿಗ್ರಿಗೆ ತೊಗೊಂಬಂದರೆ ಆ ಉಜ್ಜುವಂಥ ಜಾಯಿಂಟು ಬೇರೆ ಕಡೆ ಫೋರ್ಸ್ ಹೋಗ್ತಾ ಇರೋವಂಥದ್ದು 0 ಡಿಗ್ರಿನಲ್ಲಿ ಹೋದರೆ 2 ಕಡೆಗೆ ಡಿಸ್ಟ್ರಿಬ್ಯೂಟ್ ಆಗಿ ಸವಿಯುವಂಥ ಜಾಯಿಂಟನ್ನು ಪೋಸ್ಟ್ಪೋನ್ ಮಾಡ್ಬೋದು, ಅಥವಾ ಕಂಪ್ಲೀಟ್ಲಿ ವಿ ಕ್ಯಾನ್ ಪ್ರಿವೆಂಟ್ ಇಟ್. ದ ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ಏನಂತಂದರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಇನ್ನು ಫಾಸ್ಟ್ ಟ್ರ್ಯಾಕ್ ನೀ ಸರ್ಜರಿ ಅಂದರೆ ಏನು ಅಂತ? ಅದೇ ಆ್ಯಕ್ಚುಲಿ ಇವತ್ತಿನ ಪ್ರೋಗ್ರಾಮಲ್ಲಿ ನಾನು ಇದನ್ನು ಸ್ಟ್ರೆಸ್ ಮಾಡಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫಾಸ್ಟ್ ಟ್ರ್ಯಾಕ್ ಸರ್ಜರೀಸ್ ಅಂದರೆ ಲೈಕ್ ವಿ ಆರ್ ಡೂಯಿಂಗ್ ಇನ್ ಲೈಕ್ ವಿ ಆರ್ ಹಾಸ್ಪಿಟಲೈಸ್ ದ ಪೇಷಂಟ್ ಫಾರ್ 24 hours. ಲೈಕ್ 24 ಗಂಟೆಗಳು ಮಾತ್ರ ಪೇಷಂಟ್ನ ನಾವು ಹಾಸ್ಪಿಟಲಲ್ಲಿ ಇಟ್ಕೊಂಡು ವಿತಿನ್ 24 ಅವರ್ಸಲ್ಲಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿ ಪೇಷಂಟ್ನ ನಾವು ಡಿಸ್ಚಾರ್ಜ್ ಮಾಡ್ತೀವಿ. ಡಸಂಟ್ ಮೀನ್ ದಟ್ ವಿ ಆರ್ ಪುಷಿಂಗ್ ದ ಪೇಷಂಟ್ ಟು ಗೆಟ್ ಡಿಸ್ಚಾರ್ಜ್ ಫ್ರಮ್ ದ ಹಾಸ್ಪಿಟಲ್, ಬಟ್ ಅದಕ್ಕೆ ನಮ್ಮದು ಪ್ರೀ ಸರ್ಜಿಕಲ್ ಪ್ರೋಟೋಕಾಲ್ಸು, ಆಪರೇಟಿವ್ ಪ್ರೋಟೋಕಾಲ್ಸು, ಮತ್ತು ಇನ್ ಹಾಸ್ಪಿಟಲ್ ಪ್ರೋಟೋಕಾಲ್ಸ್, ಪೋಸ್ಟ್ ಡಿಸ್ಚಾರ್ಜ್ ಪ್ರೋಟೋಕಾಲ್ಸ್, ವಿ ಹ್ಯಾವ್ ಎ ಸಮ್ ಕೆಟಗರಿ ಆಫ್ ಥಿಂಗ್ಸ್ ಟು ಟ್ರೀಟ್ ದಟ್ ಟೈಪ್ ಆಫ್ ಪೇಷಂಟ್ಸ್. ಅಂದರೆ 24 ಗಂಟೆಲಿ ನಾವು ಡಿಸ್ಚಾರ್ಜ್ ಮಾಡಬೇಕು ಅಂತಂದರೆ ನಮ್ಮದು ಅಕ್ಯುರೇಸಿ ಎಷ್ಟಿರಬೇಕು, ಮತ್ತು ನಮ್ಮದು ಟೀಮ್ ಹೇಗೆ ವರ್ಕ್ ಮಾಡುತ್ತೆ, ಮತ್ತು ಅನಸ್ತೀಶಿಯಾ ಹೇಗೆ ಕೊಡಬೇಕು, ಮತ್ತು ಪ್ರೀ ಸರ್ಜಿಕಲ್ ಕೌನ್ಸಿಲಿಂಗ್ ಎಷ್ಟು ಇಂಪಾರ್ಟೆಂಟು ಅನ್ನೋದು. ಯಾವುದೇ ಪೇಷಂಟು ಈ ಫಾಸ್ಟ್ ಟ್ರ್ಯಾಕ್ ಸರ್ಜರಿಗೆ ಬಂದಾಗ most of the time the selection of the patients are very important. ಅಂದರೆ all the patients we are not subjected for the fast track. ಅಂದರೆ within 24 hours discharge ಮಾಡೋಕ್ಕಾಗಲ್ಲ. ಯಾವ ಇಂಡಿವಿಜುವಲ್ಸ್ ಅಂತಂದರೆ ಲೈಕ್ ತುಂಬ ಒಬೇಸ್ ಇಂಡಿವಿಜುವಲ್ಸಲ್ಲಿ ಮಾಡೋಕ್ಕಾಗಲ್ಲ. ಇಫ್ ದ ಪೇಷಂಟ್ ಕಮ್ಸ್ ವಿತ್ ಅನ್ ಮಲ್ಟಿಪಲ್ ಕೋಮಾರ್ಬಿಡ್ ಕಂಡೀಷನ್ಸ್, ಅಂದರೆ ಪೇಷಂಟ್ಗೆ ಡಯಾಬಿಟಿಸ್, ಹೈ ಡಯಾಬಿಟಿಸ್ ಇರ್ಬೋದು, ಮತ್ತು ಶುಗರ್ ಲೈಕ್ ಹೈಪರ್ ಟೆನ್ಷನ್ ಇರ್ಬೋದು, ಅಥವಾ ಸಮ್ ರೀನಲ್ ಇಶ್ಯೂಸ್ ಇರ್ಬೋದು, ಮತ್ತು ಕಾರ್ಡಿಯಕ್ ಇಶ್ಯೂಸ್ ಇದೆಲ್ಲ ಇದ್ದಾಗ ಏನು ಮಾಡ್ತೀವಿ ಅಂದರೆ ವಿ ನೀಡ್ ಟು ಹ್ಯಾವ್ ಅನ್ ಅಟ್ಲೀಸ್ಟ್ ಪೇಷಂಟ್ ಹ್ಯಾಸ್ ಟು ಸ್ಟೇ ಇನ್ ದ ಹಾಸ್ಪಿಟಲ್ ಫಾರ್ 2 to 3 days. ಈವನ್ ರೆಗ್ಯುಲರ್ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ಸು ಕೂಡ ನಾವು ವಿತಿನ್ 2 to 3 days ಡಿಸ್ಚಾರ್ಜ್ ಮಾಡ್ತಾಯಿದ್ವಿ. ಇದು ಫಾಸ್ಟ್ ಟ್ರ್ಯಾಕಲ್ಲಿ ವಿತಿನ್ 24 hours ಮಾಡ್ತೀವಿ. ಬಟ್ ಈ ಫಾಸ್ಟ್ ಟ್ರ್ಯಾಕ್ ಸರ್ಜರೀಸ್ ಪೇಷಂಟ್ಸ್ನ ನಾವು ಪ್ರೀ ಕೌನ್ಸಿಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಅಂತಂದರೆ ಸರ್ಜರಿಗೆ ಮೊದಲೇ ಆ ಪೇಷಂಟ್ಸ್ಗೆ ಮನವರಿಕೆ ಮಾಡಿಕೊಡ್ಬೇಕು. ಲೈಕ್ ಸರ್ಜರಿ ಆದಮೇಲೆ ನೀವು ಬೆಡ್ ರಿಡನ್ ಆಗಲ್ಲ, ನಿಮಗೆ ಅನಸ್ತೀಶಿಯಾ ಕೂಡ ಜನರಲ್ ಅನಸ್ತೀಶಿಯಾ ಇರಲ್ಲ, ಓನ್ಲಿ ಪರ್ಟೈನಿಂಗ್ ಟು ದ ಲಿಮ್ ಮಾತ್ರ ಕೊಡ್ತಿದ್ದೀವಿ. ವಿತಿನ್ 4 to 5 hours ಆಫ್ಟರ್ ದ ಸರ್ಜರಿ ವಿಲ್ ಬಿ ಮೊಬಿಲೈಸ್ಡ್ ಫ್ರಮ್ ದಿ ಬೆಡ್. ಅಂದರೆ ಹಾಸ್ಪಿಟಲ್ ವಾರ್ಡಿಂದ OTಯಿಂದ ಬಂದ ತಕ್ಷಣ ಮ್ಯಾಕ್ಸ್ ಟು ಮ್ಯಾಕ್ಸ್ 6 hours ಪೇಷಂಟ್ನ ಮೊಬಿಲೈಸ್ ಮಾಡ್ತೀವಿ ವಿತ್ ದ ಹೆಲ್ಪ್ ಆಫ್ ಫಿಸಿಯೋಥೆರಪಿಸ್ಟ್. ಆ್ಯಂಡ್ ವಾಟ್ ಆರ್ ದ ಪ್ರಿಕಾಷನರಿ ಮೆಜರ್ಸ್ ವಿ ಹ್ಯಾವ್ ಟು ಟೇಕ್. ಐ ಥಿಂಕ್ ವಿ ಹ್ಯಾವ್ ಲಾಟ್ ಆಫ್ ಪೇಷಂಟ್ಸ್ ವಿ ಆರ್ ಆಪರೇಟೆಡ್ ರೀಸೆಂಟ್ಲಿ. ಅಂದರೆ ಈಗ ಸುಮಾರು ನಾವು ಇದನ್ನು 6 ತಿಂಗಳಿಂದ 1 ವರ್ಷದಿಂದ ಈ ಫಾಸ್ಟ್ ಟ್ರ್ಯಾಕ್ ಸರ್ಜರಿಗೆ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ನಮ್ಮ ಟೀಮ್ಗೆ ಹೇಗೆ ನಾವು ಮಾಡಬೇಕು ಇದು ಫಾಸ್ಟ್ ಟ್ರ್ಯಾಕ್ ಸರ್ಜರೀಸ್ನ. ಅಂದರೆ ಇಟ್ ಈಸ್ ನಾಟ್ ಲೈಕ್ ಇಟ್ ಈಸ್ ಎನ್ ಅಡ್ವರ್ಟೈಸ್ಮೆಂಟ್ ಅಂತ ನಾನು ಹೇಳ್ತಾ ಇಲ್ಲ. ಇದು ಇಟ್ ಈಸ್ ಮೋರ್ ಆಫ್ ಲೈಕ್ ಹೌ ವಿ ಆರ್ ವೆಲ್ ಎಕ್ವಿಪ್ಡ್ ಇನ್ ಅವರ್ ಹಾಸ್ಪಿಟಲ್ ಟು ಟ್ರೀಟ್ ದಿಸ್ ಪೇಷಂಟ್ಸ್ ಟು ಡಿಸ್ಚಾರ್ಜ್ ದ ಪೇಷಂಟ್ ಆ್ಯಸ್ ವೆಲ್. ಯಾಕೆಂದರೆ ಈಗ ನಿಮ್ಗೆ ಗೊತ್ತಿರಬೇಕು, ಕರೋನಾ ಟೈಮಲ್ಲಿ ಹಾಸ್ಪಿಟಲ್ ಜಾಸ್ತಿ ದಿನ ಇದ್ದರೆ ಕರೋನಾ ಬಂದುಬಿಡುತ್ತೆ, ಹಾಸ್ಪಿಟಲ್ ಎನ್ವೈರ್ನ್ಮೆಂಟ್ಗೆ ಹೋಗಬಾರ್ದು ಅನ್ನೋದು ಒಂದಿದೆ. ಅದನ್ನು ತಪ್ಪಿಸ್ಬೋದು. ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್ಸು, ಹಾಸ್ಪಿಟಲ್ ಅಕ್ವೈರ್ಡ್ ಪ್ರಾಬ್ಲಮ್ಸೇ ಜಾಸ್ತಿ ಇರುತ್ತೆ. ಅದನ್ನು ಸ್ಟಾಪ್ ಮಾಡಬೇಕು ಅನ್ನೋ ಇಂಟೆನ್ಷನು ಒಂದು ಪೇಷಂಟ್ಗೆ ಫೈನಾನ್ಷಿಯಲಿ ಬರ್ಡನ್ ಮಾಡಬಾರ್ದು ಅನ್ನೋ ಒಂದು ಇಂಟೆನ್ಷನ್ನು ಕೂಡ. ಈ ಎಲ್ಲ ಪಾಯಿಂಟ್ಗಳನ್ನ ಇಟ್ಕೊಂಡು ವಿ ಆರ್ ಡಿಸ್ಚಾರ್ಜಿಂಗ್ ದ ಪೇಷಂಟ್ಸ್. ಅದರಲ್ಲೂ ಕೂಡ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ಸ್ಗೆ ಯಂಗರ್ ಪೇಷಂಟ್ಸ್ ವಿ ಆರ್ ಸೆಲೆಕ್ಟಿಂಗ್, ಬಿಕಾಸ್ ಅವ್ರಿಗೆ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಮತ್ತು ಈವನ್ ಮೊಬಿಲೈಸ್ ಮಾಡಬೇಕಾದ್ರೂ ಇಟ್ ಈಸ್ ಈಸಿ ಫಾರ್ ಯಂಗರ್ ಪೇಷಂಟ್ ದ್ಯಾನ್ ಎಲ್ಡರ್ಲಿ ಇಂಡಿವಿಜುವಲ್. ರೀಸೆಂಟ್ಲಿ ವಿ ಆಪರೇಟೆಡ್ ಆನ್ ಎಲ್ಡರ್ಲಿ ಲೇಡಿ, 84 year ಎಲ್ಡರ್ಲಿ ಲೇಡಿ.
ವಿ ಆರ್ ಡಿಸ್ಚಾರ್ಜ್ ವಿತಿನ್ 24 hours. ಅವ್ರಿಗೆ ಫಾಸ್ಟ್ ಟ್ರ್ಯಾಕ್ ನೀ ಸರ್ಜರಿ ಫಾಸ್ಟ್ ಟ್ರ್ಯಾಕ್ ನೀ ಸರ್ಜರಿನೇ ಮಾಡಿ ವಿತಿನ್ 20. ಶಿ ವಾಸ್ ಸರ್ಪ್ರೈಸ್ ಆ್ಯಕ್ಚುಲಿ. ಇನ್ ಫ್ಯಾಕ್ಟ್ ದಟ್ ಆಪೋಸಿಟ್ ನೀ ವಾಸ್ ಆಪರೇಟೆಡ್ ಎಲ್ಸ್ವೇರ್. ಓಕೆ That she was hospitalized for 7 to 8 days. But Okay. when we operated second knee, she discharged within 10 to 24 hours because they are educated. They knows what is the value of like fast track surgeries. Okay. Why the doctor is discharging. Whether see if the patient is not comfortable to get discharged, they say doctor agala doctor anta helirtare. But when they are discharged within 24 hours, we can say that it is really possible for even younger patients. It is not, age is not the criteria. Okay. But the teamwork is very important. ಓಕೆ Our hospital has to be well equipped with that, and our team is completely dedicated for whether it is anesthesia department irbodu, Okay. whether surgical team irbodu, ಅಥವಾ Okay. OT team irbodu, ಅಥವಾ physiotherapy team irbodu, ಅಥವಾ ನಮ್ಮ pre counseling counselor irbodu. ಓಕೆ Everyone is almost like an teamwork. Like group of people has to work for one single patient. ಓಕೆ ಹಾಗಾಗಿ we are really very successful in this. We are Fast doing track big research. numbers. This is what I wanted to tell you, like cost dramatically we can reduce it Okay. for the fast track. ಓಕೆ ಡಾಕ್ಟರ್, ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸ್ಕೊಟ್ರಿ ನೀ ರಿಪ್ಲೇಸ್ಮೆಂಟ್ ಬಗ್ಗೆ, ಎಸ್ಪೆಷಲಿ ಫಾಸ್ಟ್ ಟ್ರ್ಯಾಕ್ ನೀ ರಿಪ್ಲೇಸ್ಮೆಂಟ್ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಇನ್ನು ವೀಕ್ಷಕರೇ, ನೀವು ಕೂಡ ಡಾಕ್ಟರನ್ನು ನೇರವಾಗಿ ಭೇಟಿ ಮಾಡಬೇಕು ಅಂದರೆ ಈ ಅಡ್ರೆಸ್ಸನ್ನು ನೋಟ್ ಮಾಡ್ಕೊಳ್ಳಿ. BGS ಅಪೋಲೋ ಹಾಸ್ಪಿಟಲ್ಸ್, ಆದಿಚುಂಚನಗಿರಿ ರಸ್ತೆ, ಕುವೆಂಪು ನಗರ, ಮೈಸೂರು. ಇನ್ನು ದೂರವಾಣಿ ಸಂಖ್ಯೆ 9945615437, ಮತ್ತೊಂದು ಸಂಖ್ಯೆ 9632672727. ಇನ್ನು ವೆಬ್ಸೈಟ್ mysore.apollohospitals.com. ಇದು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.